ನಮಸ್ತೆ ಫ್ರೆಂಡ್ಸ್, ಮಿನಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ. ಆ ಬಿಗ್ ಬಾಸ್ ಸೀಸನ್ 11ನೇ ವಾರ ವೀಕೆಂಡ್ಗೆ ಕಾಲಿಟ್ಟಿದೆ. ಎಲ್ರಿಗೂ ಕುತೂಹಲ, ಯಾರು ಸೇವ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಯಾಕೆಂದರೆ ಈ ವಾರ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟೇ ನಾಮಿನೇಟ್ ಆಗಿದ್ದಾರೆ. ಈ ವಾರ 8 ಜನ ನಾಮಿನೇಟ್ ಆಗಿದ್ದರು. ಅದು ತ್ರಿವಿಕ್ರಮ್, ಹನುಮಂತ, ರಜತ್, ಚೈತ್ರ, ಧನ್ರಾಜ್, ಶಿಶಿರ್, ಮೋಕ್ಷಿತಾ ಹಾಗೂ ಭವ್ಯ ಗೌಡ ಅವರು. ಅದರಲ್ಲಿ ನಿನ್ನೆ ಶನಿವಾರ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಅವರು ಇಬ್ಬರನ್ನು ಸೇವ್ ಮಾಡಿದರು. ಮೊದಲನೇದಾಗಿ ಹನುಮಂತಪ್ಪವನ್ನು ಸೇವ್ ಮಾಡಿದರು ಮತ್ತು ತ್ರಿವಿಕ್ರಮ್ ಅವರನ್ನು ಸೇವ್ ಮಾಡಿದರು. ಇನ್ನು 6 ಜನ ಡೇಂಜರ್ ಝೋನಲ್ಲಿ ಕೂತಿದ್ದಾರೆ. ಅದರಲ್ಲಿ ಭವ್ಯ, ಮೋಕ್ಷಿತಾ ಮತ್ತು ರಜತ್ 3rd, 4th, 5th ಪ್ಲೇಸಲ್ಲಿ ಸೇವ್ ಆಗ್ತಾರೆ ಎಂಬ ಮಾಹಿತಿ ಬಂದಿದೆ. ಬಾಟಮ್ 3ನಲ್ಲಿ ಧನ್ರಾಜ್, ಶಿಶಿರ್ ಮತ್ತು ಚೈತ್ರ ಅವರು ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಧನ್ರಾಜ್ ಅವರು ಸೇವ್ ಆಗ್ತಾರೆ. ಬಾಟಮ್ 2ನಲ್ಲಿ ಶಿಶಿರ್ ಶಾಸ್ತ್ರಿ ಮತ್ತು ಚೈತ್ರ ಕುಂದಾಪುರ ಅವರು ಕಾಣಿಸ್ಕೊಳ್ತಾರೆ. ಅದರಲ್ಲಿ ಚೈತ್ರ ಕುಂದಾಪುರ ಅವರು ಈ ವಾರದ ಕಡಿಮೆ ವೋಟ್ ಅನ್ನು ಪಡೆದಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಅವರು ಎಲಿಮಿನೇಟ್ ಆಗಿಲ್ಲ ಅಂತ ಮಾಹಿತಿ ಬಂದಿದೆ. ಈ ವಾರ ಎಲಿಮಿನೇಟ್ ಆದವರು ಶಿಶಿರ್ ಶಾಸ್ತ್ರಿ ಅವರು. ಕಳೆದ 2 ವಾರಗಳಿಂದ ಎಲ್ಲಿ ಕಾಣಿಸ್ಕೊಳ್ಳಲಿಲ್ಲ, ಹಾಗಾಗಿ ಅವರ ವೋಟ್ ಕಮ್ಮಿ ಆಗಿರ್ಬೋದು ಎಂದು ಹೇಳಲಾಗ್ತಿದೆ. ಮತ್ತು ಈ ವಾರ ಡಬಲ್ ಎಲಿಮಿನೇಷನ್ ಅಲ್ಲ, ಸಿಂಗಲ್ ಎಲಿಮಿನೇಷನ್ ಅಂತ ಎಲ್ಲ ಜನರು ಉತ್ಸಾಹಕರಾಗಿದ್ದಾರೆ. ಹೌದು ಫ್ರೆಂಡ್ಸ್, ಈ ವಾರ ಸುರೇಶ್ ಅವರು ಕೂಡ ಕ್ವಿಟ್ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಅವರಿಗೆ ಸ್ವಲ್ಪ ಕಾಲು ನೋವೆಲ್ಲ ಇದ್ದ ಕಾರಣ ಚೆನ್ನಾಗಿಯೇ ಆಡ್ತಿದ್ರು, ಆದರೆ ಕ್ಯಾಪ್ಟನ್ ಬೇರೆ ಆಗಿದ್ದರು ಈ ವಾರ. ಆದರೆ ಅವರು ಕ್ವಿಟ್ ಮಾಡೋ ನಿರ್ಧಾರ ತಗೊಂಡಿದ್ದಾರೆ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್. ಶಿಶಿರ್ ಶಾಸ್ತ್ರಿ ಔಟ್ ಆಗಿದ್ದಾರೆ ಹಾಗೂ ಸುರೇಶ್ ಅವರು ಕ್ವಿಟ್ ಆಗಿದ್ದಾರೆ ಎಂದು ಮಾಹಿತಿ ಬರ್ತಿದೆ. ಚೈತ್ರ ಅವರಿಗೆ ಈ ವಾರ ಸೇಫ್ ಆಗಿದ್ದಾರೆ ಎನ್ನಬಹುದು. ಹಾಗೆ ರಜತ್ ಕಿಶನ್ ಅವರು ಹೊಡೆದಿದ್ರು ಅವರು ಹೊರಗಡೆ ಹೋಗ್ತಿದ್ರು ಅಂತ ಸುಮಾರು ಜನ ಅಂದ್ಕೊಳ್ತಿದ್ರು, ಆದರೆ ರಜತ್ ಅವರು ಹೋಗಿಲ್ಲ. ಅವರಿಬ್ಬರು ಪುನಃ ಸಾರಿ ಕೇಳಿಕೊಂಡು ಪುನಃ ಫ್ರೆಂಡ್ಸ್ ಆಗಿದ್ದಾರೆ, ಧನ್ರಾಜ್ ಮತ್ತು ರಜತ್ ಅವರು. ಹಾಗಾಗಿ ಈ ವಾರ ಸುರೇಶ್ ಮತ್ತು ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಧನ್ಯವಾದ.